ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಶಿವರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಏನಂದರೆ ಇವತ್ತು ನಮ್ಮ ಹಸ್ಬೆಂಡ್ ಬರ್ಡೇ ಇರೋ ಕಾರಣ ಹಾಗೆ ಅದ್ವಿತಂದು ಹಾಲಿಡೇಸ್ ಬಿತ್ತು, ಅದ್ರ ಸಲುವಾಗಿ ಮೈಸೂರಿಗೆ ಹೋಗ್ತಿದ್ದೀವಿ. ನಾನು ಬೆಂಗಳೂರಲ್ಲಿ ಇದ್ಕೊಂಡು ಮೈಸೂರಿಗೆ ಇನ್ನೂ ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಹೊಂಟಿದ್ದೀನಿ. ಹಾಗಾಗಿ ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ತಿದ್ದೀನಿ ವ್ಲಾಗಲ್ಲಿ ಹಾಕೋಕ್ಕೋಸ್ಕರ ಅಂತ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ನಾವು ಬೆಳಗ್ಗೆನೇ 6:30-7 ಗಂಟೆ ಅನಿಸುತ್ತೆ ಅಷ್ಟೊತ್ತಿಗೆ ಬಿಟ್ವಿ. ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ 10 ಗಂಟೆ ಆಯಿತು. ಸೊ ಬೆಂಗಳೂರು ಟ್ರಾಫಿಕಲ್ಲೇ ಸ್ವಲ್ಪ ಲೇಟ್ ಆಯಿತು ನಮಗೆ. ಮಕ್ಕಳಿಗೆ ತಿಂಡಿ ಆಮೇಲೆ ರೆಡಿ ಆಗೋದು, ಹಾಗಾಗಿ ಸ್ವಲ್ಪ ಲೇಟ್ನೇ ಆಗೋಯಿತು. ನಮ್ಮ ಆರ್ಯನ್ ಸಾಂಗ್ ಎಲ್ಲ ಹಚ್ಚಿದ, ಸೊ ಹಾಗಾಗಿ ಸಾಂಗ್ ಎಲ್ಲ ಕೇಳಿಸ್ಕೊತಾ ಎಂಜಾಯ್ ಮಾಡ್ತಾ ಹೋದ್ವಿ. ಆಮೇಲೆ ಏನಂದರೆ ನಮ್ಮ ಅದ್ವಿತ ಆರ್ಯನ್ ಮುಂದ್ಕೊಂಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಅವರಿಬ್ಬರು ಮುಂದೆ ಕೂತ್ಕೊಂಡಿದ್ರು, ನಾನು ಹಿಂದ್ಗಡೆ ಕೂತ್ಕೊಂಡು ಎಲ್ಲ ವ್ಯೂನ ಎಂಜಾಯ್ ಮಾಡ್ತಾ ಹೋದ್ವಿ. ಆಮೇಲೆ ಬರುವಾಗ ಏನು ತಿಂಡಿ ಮಾಡಿಲ್ಲ, ಸೊ ಹಾಗಾಗಿ ಹೋಟೆಲಲ್ಲಿ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದೀವಿ. ಸ್ವಲ್ಪ ಲೇಟ್ನೇ ಆಯಿತು ಮನೆಯಿಂದ ಹೋಗೋಕ್ಕೆ. ಆಲ್ರೆಡಿ ತಿಂಡಿ ಎಲ್ಲ ಮಾಡಿಕೊಂಡು ಆಮೇಲೆ ಮೈಸೂರಿಗೆ ರೀಚ್ ಆದ್ವಿ. 10:30 ಆಯಿತು. 10:30 ಅಂದರೂ ಕೇಳೇಬೇಡಿ, ಬಿಸಿಲು ಅಷ್ಟು ಜೋರಾಗಿರುತ್ತೆ. ಸೊ ಹಾಗಾಗಿ ಬೇಗನೆ ಮನೆ ಬಿಡ್ಬೇಕು ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ. ಮಕ್ಕಳಿಗೆಲ್ಲ ರೆಡಿ ಮಾಡಿಕೊಂಡು ನಾವೆಲ್ಲ ರೆಡಿ ಆಗೋದು ಬರೋದಂತೂ ತುಂಬ ಲೇಟು. ಮೈಸೂರಿಗೆ ಬಂದಮೇಲೆ ಮೊದಲನೇ ಕೆಲಸ ಏನಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು. ಸೊ ಹಾಗಾಗಿ ಮೊದಲು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಪ್ಲೇಸ್ಗಳೆಲ್ಲ ನೋಡೋಣ ಅಂತ ಹೋಗ್ತಿದ್ದೀವಿ. ಆ ಬೆಟ್ಟ ಇರೋದಿದೆಯಲ್ಲ, ನಮ್ಮ ಅದ್ವಿತ ತುಂಬ ಅಳ್ತಿದ್ಲು. ಯಾಕಂದರೆ ಅವಳಿಗೆ ಒಂಥರ ಬೆಟ್ಟ ಇರೋದಂದರೆ ಏನೋ ಒಂಥರ ಭಯ ಆಗ್ತಿತ್ತು. ಪಾಪ ನಿಲ್ಲಿಸು, ಹೊರಗಡೆ ಹೋಗೋಣ ನಿಲ್ಲಿಸು ಅಂತಿದ್ಲು. ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿ ಏನೇನೋ ಹೇಳಿ ಸ್ವಲ್ಪ ಹಾಗೆ ಕರ್ಕೊಂಡು ಬಂದ್ವಿ. ಅವಳಿಗೆ ಒಂಥರ ಭಯ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ. ನೋಡ್ಬೋದು ಅವಳ ರಿಯಾಕ್ಷನ್ ಯಾವ ಥರ ಇದೆ ಅಂತ. ನೋಡ್ಬೋದು ತುಂಬ ಭಯ ಪಡ್ತಿದ್ಲು, ಯಾಕೆ ಇಷ್ಟು ಮೇಲೆ ಹೋಗ್ತಿದ್ದೀವಿ ಅಂತ. ಆಮೇಲೆ ಏನೋ ಒಂದು ಹೇಳಿ ಕರ್ಕೊಂಬಂದ್ವಿ. ನೋಡು ಎಲ್ಲರೂ ಹೆಂಗೆ ಹೋಗ್ತಿದ್ದಾರೆ ಸಿನಿಮಾ ನೋಡು, ಹಾಗೆ ಹೇಗೆ ಅಂತ ಹೇಳ್ಕೊಂಡು ಕರ್ಕೊಂಬಂದ್ವಿ. ಆಲ್ರೆಡಿ ಬಂದು ರೀಚ್ ಆಗಿಬಿಟ್ವಿ. ಅವಳಿಗೆ ಬಂದು ಸ್ವಲ್ಪ ಬರುವಾಗ ಟ್ರೆಡಿಷ್ನಲ್ ಡ್ರೆಸ್ ತೊಗೊಂಬಂದಿದ್ದೆ. ಸೊ ಹಾಗಾಗಿ ಕಾರಲ್ಲಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ನಾನು ಸ್ಯಾರಿ ವೇರ್ ಮಾಡಿದ್ದೆ. ಅವಳು ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಆಮೇಲೆ ಇಲ್ಲೆಲ್ಲ ಆಮೇಲೆ ನಾನೆಲ್ಲ ಹೂವೆಲ್ಲ ಮುಡಿಸ್ಕೊಂಡೆ. ಆಮೇಲೆ ಚಾಮುಂಡಿ ದೇವಸ್ಥಾನಕ್ಕೆ ಹೋಗೋಕ್ಕೋಸ್ಕರ ಅಂತ ಎಲ್ಲ ಹೂವು, ಕಾಯಿ, ತೆಂಗಿನಕಾಯಿ ಎಲ್ಲ ತೊಗೊಂಡ್ವಿ. ನೋಡ್ಬೋದು ಎಷ್ಟೆಲ್ಲ ಬಂದಿತ್ತು ಆಟ ಆಡೋದಕ್ಕೆ ಅಂತ. ನಮ್ಮ ಆರ್ಯನ್ಗೆ ಅದು ಬೇಕು ಇದು ಬೇಕಂತ ಒಂದೇ ಸಮನೆ ಕೇಳ್ತಾ ಇದ್ದ. ದೇವ್ರ ದರ್ಶನ ಮಾಡ್ಕೊಂಬಂದು ಆಮೇಲೆ ತೊಗೊಳ್ಳೋಣ ಅಂತ ಹೇಳಿದ್ರು ಕೇಳ್ತಾಯಿಲ್ಲ. ಅದನ್ನೂ ಕೊಡಿಸು ಇದನ್ನೂ ಕೊಡಿಸು ಅಂತ ಅವಾಗಿಂದ ಹಠ ಮಾಡ್ತಿದ್ದ. ಅದರಲ್ಲಿ ಬಿಸಿಲು ಬೇರೆ, ಇವರು ತೊಗೊಂಡು ಹೋಗೋದು ಒಂದು ದೊಡ್ಡ ರಾಮಾಯಣ ಆಯಿತು. ಕೊನೆಗೂ ದೇವಸ್ಥಾನಕ್ಕೆ ಬಂದ್ವಿ. ನಾನು ಎಷ್ಟು ದಿನದಿಂದ ಕನಸಿತ್ತು ಅಂದರೆ ಮೈಸೂರಿಗೆ ಹೋಗಬೇಕು, ಚಾಮುಂಡಿ ದೇವಸ್ಥಾನಕ್ಕೆ ಹೋಗಬೇಕು, ದರ್ಶನ ಮಾಡ್ಕೋಬೇಕಂತ. ಅದು ಇವತ್ತು ನಮ್ಮ ಹಸ್ಬೆಂಡ್ ಅವ್ರ ಬರ್ಡೇ ದಿನ ನೆರವೇರಿಸ್ತು ಅಂತ ಹೇಳ್ಬೋದು. ಹಾಗಾಗಿ ಸೊ ಎಲ್ಲರೂ ಜಾಸ್ತಿ ಇದ್ದರು. ಬಿಸಿಲಲ್ಲೂ ಕ್ಯೂ ಇದ್ದರು, ಏನೂ ಅನ್ನಿಸ್ತಿರ್ಲಿಲ್ಲ. ಯಾಕಂದರೆ ದೇವ್ರ ದರ್ಶನ ಮಾಡಬೇಕಿತ್ತು. ಹಾಗಾಗಿ ಎಷ್ಟು ಕ್ಯೂ ನಿಂತರೂ ಕಾಲು ಹೋಗ್ತಿರ್ಲಿಲ್ಲ. ಯಾಕಂದರೆ ದರ್ಶನ ಮಾಡೋ ಸಲುವಾಗಿ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಯಾವಾಗ ಹೋಗಿ ದೇವ್ರ ದರ್ಶನ ಮಾಡ್ತೀವಿ, ಯಾವಾಗ ನೋಡ್ತೀವಿ ಅಂತ. ನಮ್ಮ ಆರ್ಯನ್ ಅವಾಗಿಂದ ಅಳ್ತಿದ್ದಾನೆ. ಯಾಕಂದರೆ ನನಗಿನ್ನೂ ಆಟ ಕೊಡಿಸು ಅಂತ ಅವನಿಗೆ ಹಾಗೆ ಸಮಾಧಾನ ಮಾಡ್ತಿದ್ದಾರೆ ಹಿಂದ್ಗಡೆ ನಿಂತಿರೋ ಅಜ್ಜ. ನಮ್ಮ ಅದ್ವಿತ ಸುಮ್ಮನೆ ಪಾಪ ಸೈಲೆಂಟಾಗಿದ್ಲು, ಎಲ್ಲ ತೋರಿಸ್ತಿದ್ಲು. ಆಮೇಲೆ ಕ್ಯೂ ಎಲ್ಲ ನಿಂತು ಒಳಗಡೆ ಬಂದ್ವಿ. ಸಿಕ್ಕಾಪಟ್ಟೆ ಜನ ಇದ್ದರು ಅಂತ ಹೇಳ್ಬೋದು. ಆದರೂ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಆರ್ಯನ್ ಬಂದ್ವಿ. ಆಮೇಲೆ ಹಾಗೆ ಅವ್ರಿಗೆ ಹೊಟ್ಟೆ ಹಸಿತಿತ್ತು. ಆಮೇಲೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಪ್ರಸಾದ ಎಲ್ಲ ತೊಗೊಂಡ್ಬಿಟ್ಟು ಸ್ವಲ್ಪ ಪ್ರಸಾದ ತಿಂದು ಮತ್ತು ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅಂತ. ಯಾಕಂದರೆ ಬರುವಾಗ ತಿಂಡಿ ಸ್ವಲ್ಪ ತಿಂದಿದ್ರು ಅವ್ರು ಅಷ್ಟೇ, ಬೆಳಗ್ಗೆ ಇತ್ತಲ್ಲ. ಸೊ ಹಾಗಾಗಿ ಯಾರಿಗೂ ಹಸಿವು ಇರಲಿಲ್ಲ. ಹಾಗಾಗಿ ತಿಂಡಿ ಎಲ್ಲ ತಿನ್ಕೊಂಬಂದ್ವಿ. ಮತ್ತು ಅದ್ವಿತನ ಡ್ರೆಸ್ ಚೇಂಜ್ ಮಾಡಿದೆ. ಆಮೇಲೆ ವೆಸ್ಟರ್ನ್ ಡ್ರೆಸ್ ಹಾಕ್ತೀವಿ ಅವಳಿಗೆ. ಹಿಂದ್ಗಡೆ ಇಬ್ಬರು ಅಕ್ಕ ತಮ್ಮ ಆಟ ಆಡೋದೆಲ್ಲ ತೊಗೊಂಡ್ಬಿಟ್ಟಿದ್ರಲ್ಲ. ಸೊ ಹಾಗಾಗಿ ಇಬ್ಬರು ಆಟ ಆಡ್ತಾ ಕೂತಿದ್ರು. ಹೆಂಗೋ ಒಂದು ಸಮಾಧಾನ ಮಾಡಿ ಕರ್ಕೊಂಬರ್ಬೇಕು. ಆದರೂ ಏನಾದರೂ ಚಿಕ್ಕ ಮಕ್ಕಳು ತೊಗೊಂಡು ಹೊರಗಡೆ ಹೋಗಿ ಜರ್ನಿ ಮಾಡೋದಿದೆಯಲ್ಲ, ಸಿಕ್ಕಾಪಟ್ಟೆ ತೊಂದರೆ ಅಂತ ಹೇಳ್ಬೋದು. ಇಬ್ಬರು ಮುಖ ನೋಡ್ಬೋದು, ಇವಾಗಲೇ ಇಷ್ಟೇ ಆಗಿದೆ. ನಮ್ಮ ಆರ್ಯನ್ ಏನೋ ಸುಮ್ಮನೆ ಇದ್ದಾನೆ.
ಆಮೇಲೆ ಎಲ್ಲರೂ ಸೇರಿ ಊಟ ಮಾಡೋಕ್ಕೆ ಹೋದ್ವಿ. ಊಟ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಊಟ. ತಲೆ ಸಿಕ್ಕಾಪಟ್ಟೆ ನೋವ್ತಾ ಇತ್ತು. ಅಷ್ಟು ತಲೆನೋವು ಅಂದರೆ ಊಟ ಮಾಡಿದ್ರೂ ಕಡಿಮೆ ಆಗಲಿಲ್ಲ, ಅಷ್ಟು ತಲೆನೋವಿತ್ತು. ಆಮೇಲೆ ನಾವೆಲ್ಲರೂ ಊಟ ಮಾಡ್ತಿದ್ರೆ ನಮ್ಮ ಆರ್ಯನು ಅದ್ವಿತ ಎಲ್ಲಿ ಹೋದರೂ ಇದೆಯೇ ನೂಡಲ್ಸ್ ಬೇಕು, ಪಿಜ್ಜಾ ಬೇಕು ಅಂತ ಅವರಿಬ್ಬರಿಗೆ ಒಂದು ನೂಡಲ್ಸ್ ತೊಗೊಂಡ್ಬಿಟ್ಟು ನಾವು ಊಟ ಮಾಡ್ಕೊಂಡು ಬಂದ್ವಿ. ಊಟ ಅಂತೂ ನಮ್ಮ ಶಿವ ಊಟ ಎಲ್ಲ ಮುಗಿಸ್ಕೊಂಡು ಮದ್ವೆ ನೋಡ್ಬೋದು. ಪ್ಯಾಲೇಸ್ ರೀತಿ ಆ ಥರ ಕಟ್ಟಿದ್ದಾರೆ ಆ ಇದರಲ್ಲಿ. ತುಂಬಾ ಚೆನ್ನಾಗಿತ್ತು ರೆಸ್ಟೋರೆಂಟು. ನನಗೆ ಊಟ ಇಷ್ಟ ಆಯಿತು, ಆದರೆ ನೂಡಲ್ಸ್ ಅಷ್ಟೇನು ಚೆನ್ನಾಗಿರಲಿಲ್ಲ, ಸ್ವಲ್ಪ ಓಕೆ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಫಾರಿನ್ ಟೂರಿಸ್ಟ್ ನಮ್ಮ ಚಿನ್ನಿ ನಮ್ಮ ಆರ್ಯನ್ ತುಂಬ ಎಂಜಾಯ್ ಮಾಡಿದ್ರು. ನಮ್ಮ ಆರ್ಯನಂತೂ ರಿಯಾಕ್ಷನ್ ನೋಡ್ಬೋದು. ಪಿಕಾಕು, ಚಿತ್ತಾ, ಟೈಗರ್ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ. ಒಂದು ರಿಯಾಕ್ಷನ್ ನೋಡ್ಬೋದಿತ್ತು, ಒಂದು ರಿಯಾಕ್ಷನ್ ನೋಡಿ ನಗು ಬರ್ತಿತ್ತು. ಈ ಚಿತ್ತಾ ಅಂತ ಹೆಂಗಂದರೆ ಹೋಗೋದು ಮತ್ತು ವಾಪಸ್ ಬರೋದು, ಹೋಗೋದು ವಾಪಸ್ ಬರೋದು, ಆ ಥರ ನೋಡಿಬಿಟ್ಟು ಸಖತ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂಡ. ಆಮೇಲೆ ಅಷ್ಟೊಂದೇನು ಎನಿಮಲ್ಸ್ ಇರಲಿಲ್ಲ, ಅಷ್ಟೇ ಸ್ವಲ್ಪ ಕಾಣಿಸ್ತೀವಿ. ಆಮೇಲೆ ಇಲ್ಲಿ ನೋಡ್ಬೋದು ಟೈಗರ್ ಇತ್ತು, ಒಂದೇ ಜಾಗದಲ್ಲೇ ಮಲಗಿತ್ತು. 2 ಟೈಮ್ಸ್ ನೋಡಿದ್ರು. ಆಮೇಲೆ ನಮ್ಮ ಅದ್ವಿತ ಆರ್ಯನ್ ಕೇಳ್ತಾಯಿದ್ರು, ಅದು ಯಾಕೆ ಎದ್ದು ಬರ್ತಾಯಿಲ್ಲ ಅಂತ. ಅದು ನೋಡಿದ್ರೆ ಬಿಸಿಲಿಗೆ ಹೋಗಿ ಪಾಪ ನೆರಳಲ್ಲಿ ಮಲ್ಕೊಂಡಿತ್ತು. ಇಲ್ಲಿ ನೋಡ್ಬೋದು, ಇದನ್ನೂ ಕೂಡ ಅಷ್ಟೇ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಆಮೇಲೆ ನೀರೆಲ್ಲ ಅಲ್ಲಿ ಬಿಡ್ತಿದ್ರು, ಸೊ ಹಾಗಾಗಿ ಅದು ಕಡೆಯಿಂದ ಈ ಕಡೆ ಓಡಾಡ್ತಾಯಿತ್ತು ಅದನ್ನೂ ಕೂಡ. ಆಮೇಲೆ ನಾವೇನಂದರೆ ಮೊದಲಿಗೆ ಸ್ವಲ್ಪ ನಡ್ಕೊಂಡು ಹೋದ್ವಿ, ಆಮೇಲೆ ನಡ್ಕೊಂಡು ಆಗಲಿಲ್ಲ, ಸೊ ಹಾಗಾಗಿ ಸುಮ್ಮನೆ ಅಂತ ವೆಹಿಕಲ್ ಟಿಕೆಟ್ ತೆಗೆಸ್ಬಿಟ್ಟು ಹಾಗಾಗಿ ಎಲ್ಲ ಕೂತ್ಕೊಂಡು ನೋಡಿದ್ವಿ. ಯಾಕಂದ್ರೆ ಹೋಗೋದಂತೂ ಅಷ್ಟು ಈಸಿ ಅಲ್ಲ, ಕಾಲು ತೊಂದರೆ ಆಯಿತು, ಅರ್ಧಕ್ಕೆ ಆಮೇಲೆ ಎತ್ಕೊಂಡು ಹೋಗ್ಬೇಕಾಗಿತ್ತು. ಆಮೇಲೆ ಎಲಿಫೆಂಟ್ ನೋಡೋದು ಕೂಡ ಅಷ್ಟೇ ಎಂಜಾಯ್ ಮಾಡ್ತಿದ್ರು ಎಲ್ಲರೂ. ಏನಂದರೆ ಚಿಕ್ಕ ಮಕ್ಕಳಿಗೆ ಎನಿಮಲ್ಸ್ ಅಂದರೆ ತುಂಬ ಇಷ್ಟ. ನಮ್ಮ ಅದ್ವಿತ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದೆ ನಾವು, ಅವ್ರು ಫುಲ್ ಎಂಜಾಯ್ ಮಾಡ್ತಿದ್ಲು. ಆಮೇಲೆ ಆರ್ಯನ್ ಕೂಡ ಅಷ್ಟೇ, ಅವನು ಅದು ಮಮ್ಮಿ ಇದು ಮಮ್ಮಿ ಅಂತೆಲ್ಲ ಹೇಳ್ತಿದ್ದ. ಜಿರಾಫೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ. ಅದು ನೋಡಿಬಿಟ್ಟು ಫುಲ್ ಖುಷಿಯಾಗ್ಬಿಟ್ರು ಅವರು. ಅದೆಲ್ಲ ನೋಡಿಕೊಂಡು ಆಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಟೀ ಎಲ್ಲ ಕುಡ್ಕೊಂಡು ಮತ್ತೆ ರೆಡಿಯಾಗಿಬಿಟ್ಟು ಇಲ್ಲಿ ಪ್ಯಾಲೇಸ್ಗೆ ಬಂದ್ವಿ. 4:15 ಗಂಟೆ ಆಗಿತ್ತು. ಇಲ್ಲಿ ನಮ್ಮ ಅದ್ವಿತ ನೋಡ್ಬೋದು ಇಲ್ಲಿ ಶೋ ಅಪ್ ಹೆಂಗೆ ಮಾಡ್ತಿದ್ದಾಳೆ ಅಂತ. ಅವಳಿಗೆ ಒಂಥರ ಖುಷಿ, ಹಾಲಿಡೇಸ್ ಬಿತ್ತು, ಎಲ್ಲ ಕಡೆ ತಿರ್ಗಾಡಕ್ಕೆ ಹೋಗೋಣ ಅಂತ. ಆಮೇಲೆ ಫುಲ್ ಎಂಜಾಯ್ ಮಾಡ್ತಿದ್ಳು ಅವಳು. ಆರ್ಯನು ಆಮೇಲೆ ಅವರಪ್ಪ ಹಿಂದ್ಗಡೆ ಬರ್ತಿದ್ದಾರೆ, ನಾನು ಅವಳು ಮುಂದೆ ಬಂದ್ವಿ, ಅದ್ವಿತ ನಾನು. ಹಾಗಾಗಿ ಮುಂದೆ ಹೋಗಿಬಿಟ್ಟು ಆಮೇಲೆ ಹೋಗೋಣ, ಚಪ್ಪಲಿ ಎಲ್ಲ ಬಿಚ್ಚಿಬಿಟ್ಟು ಅಂತ ಹೋಗ್ತಿದ್ವಿ. ನೋಡ್ಬೋದು ನಮ್ಮ ಅದ್ವಿತನ ಶಾಪು. ಎಲ್ಲ ಕಡೆ ಮೂರು ಜೊತೆ ಎಲ್ಲ ಕಡೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಎಲ್ಲ ಕಡೆ ಒಂದೊಂದು ಬೇರೆ ಬೇರೆ ಡ್ರೆಸ್ ಹೊಡೆದು, ವೆಸ್ಟರ್ನು, ಟ್ರೆಡಿಷ್ನಲ್ ಅಂತ. ಪ್ಯಾಲೇಸಲ್ಲಿ ನೋಡ್ಬೋದು ಅವಾಗಿಂದೆಲ್ಲ ಇಟ್ಟಿದ್ರಲ್ಲ, ಆಗಿನ ಕಾಲದ ರಾಜರ ಕಾಲದೆಲ್ಲ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ರಿಗೂ. ಆ ಕಾಲದಲ್ಲಿ ಯಾವ ಥರ ಇತ್ತು ಪೇಂಟಿಂಗು, ಪ್ರತಿಯೊಂದು ಐಟಮ್ಗಳಾಗಿರ್ಬೋದು ಆವಾಗೆಲ್ಲ ಹೆಂಗಿತ್ತು ಅಂತ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಾನಂತೂ ಯಾವಾಗ ಹೋಗಿ ನೋಡ್ತೀನಿ ಅಂತ ತುಂಬ ದಿನದಿಂದ ಆಸೆ ಇತ್ತು, ಸೊ ಇವಾಗ ನೆರವೇರ್ತು ಅಂತ ಹೇಳ್ಬೋದು. ಆಮೇಲೆ ಎಲ್ಲ ನೋಡಿಬಿಟ್ಟು ನಾವು ಕೂಡ ಸ್ವಲ್ಪ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ.
ಆಮೇಲೆ ನಮ್ಮ ಹಸ್ಬೆಂಡೆಲ್ಲ ಅದು ಅಲ್ಲೆಲ್ಲೆಲ್ಲ ಯಾವ ಥರ ಎಲ್ಲ ಹೇಗಿತ್ತು ಹಿಂದ್ಗಡೆ ಅಂತ ಬರ್ತಿದ್ರಲ್ಲ. ಸೊ ಹಾಗಾಗಿ ಅದೆಲ್ಲ ಓದ್ಕೊಂಡು ನೋಡ್ಕೊಂಡು ಬರ್ತಿದ್ರು. ನಾವು ಫುಲ್ ಬರೀ ವೀಡಿಯೋ ಮಾಡೋದು, ಫೋಟೋ ತೆಗ್ಸೋದು ಇದೇ ನಮ್ಮದಾಗಿತ್ತು. ಆಮೇಲೆ ಮಾರಿನಂತೂ ಒಂದು ಫೋಟೋ ತೆಗಿತಾಯಿಲ್ಲ. ಅವನು ಬರುವಾಗ ಅಲ್ಲಿ ಆಟ ಆಡೋದು ತೊಗೊಂಬಂದಿದ್ದ ಕಾರೆಲ್ಲ, ಅದು ಆಡಬೇಕಂತ ಒಂದೇ ಸಮನೆ ಹಠ ಮಾಡ್ತಾಯಿದ್ದ. ಸೊ ಹಾಗಾಗಿ ಏನು ನೋಡೋಕೆ ಬಿಡ್ತಿರ್ಲಿಲ್ಲ. ಅವಳಲ್ಲಿ ಎಲ್ಲ ಕಡೆ ಎಲ್ಲೆಲ್ಲಿ ಹೋಗ್ಬಾರ್ದು ಅಂತಾರಲ್ಲೆಲ್ಲ ಹೋಗೋದು, ಕೀಟ್ಲೆಗಳು ಮಾಡೋದು ನೋಡ್ಬೋದು ಯಾವ ರೀತಿ ಮಾಡ್ತಿದ್ದ. ಸುಮ್ಮನೆ ಇರ್ತಿದ್ಲ. ಅವ್ನಿಗೆ ಕರ್ಕೊಂಡು ಯಾವಾಗಾದರೂ ಹೊರಗಡೆ ಬರ್ತೀನಿ ಅನಿಸ್ತಾಯಿತ್ತು. ಏನು ನೋಡೋಕೆ ಬಿಡ್ತಿರ್ಲಿಲ್ಲ. ಹಂಗೆ ಹಿಂಗೆ ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಬಂದ್ವಿ. ಆ ಪೇಂಟಿಂಗು ಆಮೇಲೆ ಅದೆಲ್ಲ ಹಿಂದ್ಗಡೆ ರಾಜ್ಯದ ಮನೆತನದಲ್ಲಿರೋದೆಲ್ಲ ಯಾವ ರೀತಿಯಾಗಿಂತ ನೋಡ್ಬೋದು, ಎಷ್ಟು ಸಖತ್ತಾಗಿ ಅಂತ. ನಾವು ಒಳಗಡೆ ಹೋಗೋದು ಸ್ವಲ್ಪ ಲೇಟಾಗಿತ್ತು. ಸೊ ಹಾಗಾಗಿ ಬೇಗನೆಲ್ಲ ನೋಡ್ಕೊಂಡ್ಬಂದ್ವಿ. ಹೊರಗಡೆ ಬಂದು ಸ್ವಲ್ಪ ಫೋಟೋ ವೀಡಿಯೋ ಎಲ್ಲ ತೆಗೆಸ್ಕೊಂಡು ಬಂದ್ವಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಇನ್ನೂರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.